ಬೆಳವಣಿಗೆ ನಡೀತಾ ಇದೆ. ಸಿಎಂ ಡಿ.ಸಿ.ಎಂ ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ಬಾಗಿಲು ತಟ್ಟಿದರೆ, ರಾಹುಲ್ ಗಾಂಧಿ ಅವರ ಅಟ್ಲೀಸ್ಟ್ ಮೀಟ್ ಕೂಡ ಆಗಿಲ್ಲ. ಎಲ್ಲೋ ಒಂದು ಕಡೆ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಏನು ನೋಡ್ರಿ, ಇವೆಲ್ಲ ಹೂವಾಪೂವಗಳು. ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ. ನೀವು ನೋಡ್ತೀರಿ ಮಾಧ್ಯಮದಲ್ಲಿ, ರಾಜನಾಥ್ ಸಿಂಗನ್ನು ಭೇಟಿಯಾಗಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ. ಅನೇಕ ಕಾರ್ಯಕ್ರಮದ ನಿಮಿತ್ತ, ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಹೋದಾಗ ಒಂದು ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹರಡಿಸ್ತೀರಿ. ಏನು ಮುಖ್ಯಮಂತ್ರಿ ಬದಲಾವಣೆ ಮತ್ತು ಬದಲಾವಣೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಹೂವಾಪೂವಗಳಿವೆಲ್ಲ. ಅದೇನೂ ಆಗೋದಿಲ್ಲ. ಅದು ಆಗೋ ಟೈಮ್ಗೆ ಆಗುತ್ತೆ. ಏನು ಆಗಬೇಕು ಅದು ಆಗೇ ಆಗುತ್ತೆ. ಅದನ್ನು ಯಾರು ನಿಲ್ಲಿಸೋಕೆ ಆಗೋದಿಲ್ಲ. ಆದರೆ ಸುಮ್ಮನೆ ಈ ಹೂವಾಪೂವಗಳಂತರ ಜನರನ್ನು, ಕಾರ್ಯಕರ್ತರನ್ನು ಇವತ್ತು ಮನಸ್ಸು ಕೆಡಿಸುವಂಥ ಕೆಲಸ ಆಗ್ತಾಯಿದೆ. ಅದು ಆಗಬಾರ್ದು. ಅಲ್ಲ, ಕೆಲವೊಂದಿಷ್ಟು ಶಾಸಕರು ಈಗ ಹುಸೇನ್ ಅನ್ನೋರು ಈಗ ಸಿಎಂ ಡಿ.ಕೆ.ಸಿ ಅವರು ಆಗಬೇಕು ಅಂತಂದು ಓಪನ್ ಆಗಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅಂತಂದು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು. ಕೊಡೋದು ತಪ್ಪೇನಿದೆ? ಕೊಟ್ಟರೆ ಏನು ತಪ್ಪಿದೆ? 5 ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವರು ಹೇಳ್ತಾರೆ, ಮಾಡಿದ ತಪ್ಪೇನಿದೆ? ಅದರಲ್ಲಿ ಏನು ಸುಮ್ಮನೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅವರವರ ವಿಚಾರಗಳನ್ನು ಹಂಚ್ಕೋತಾ ಇರ್ತಾರೆ. ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ? ವರಿಷ್ಠರು ಅಂತಿದ್ದಾರೆ. ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದು ಸೂಕ್ತ ಸಮಯಕ್ಕೆ ತೆಗೆದುಕೊಳ್ತಾರೆ. ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು. ಏನು ಇವತ್ತು ಏನೇನು ಆಗಬೇಕಾಗಿದೆ, ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ, ಅದು ಎಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗುತ್ತೆ. ಅಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಮತ್ತಷ್ಟು ಇದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ. ವಿ ಬಿಲೀವ್ ಇನ್ ಹೈಕಮಾಂಡ್, ವಿ ಟ್ರಸ್ಟ್ ಇನ್ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಲಿಸನ್. ಆಲ್ ದ MLAs. ಇವತ್ತು 140 ಜನ ಆಗಿರ್ಬೋದು, 150 ಜನ ಶಾಸಕರಿರ್ಬೋದು. ಆ ಬದ್ಧತೆ, ಶಿಸ್ತು ಯಾವ ಪಕ್ಷದಲ್ಲಿ ಕಾಣ್ತೀರಿ ಅಂದರೆ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ. ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆ ಆದೇಶದಂತೆ ನಾವು ನಡೆಯುವಂಥದ್ದು. ಅದರಲ್ಲಿ ಏನೇನೂ ಬದಲಾವಣೆ ಆಗೋದಿಲ್ಲ. ಯಾರ ಬೆಂಬಲ, ಈ ಮತದಾನ, ಇದೇನು ಚುನಾವಣೆನಾ? ಏನು ಚುನಾವಣೆ ಮಾಡೋಕ್ಕೆ, ಸಾರ್ವಜನಿಕ ಚುನಾವಣೆ ಮಾಡೋಕ್ಕೆ ಕೊಟ್ಟಿಲ್ಲ. ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು, ಅದನ್ನು ಮಾಡುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆ